ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯದರ್ಶನ. ಸಾತ್ವಿಕ ಹಾಗೂ ಆರೋಗ್ಯಕರ ನಿರ್ವಾಣ ಫುಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಮಾಸ್ಟರ್ಸ್. ಮೊದಲನೇದಾಗಿ ನಮ್ಮೆಲ್ಲರ ನೆಚ್ಚಿನ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಪ್ರತಿಕ್ಷಣ ಸತ್ಯ ದರ್ಶನವನ್ನು ತೋರಿಸ್ತಾ ಇರೋ ನಮ್ಮ PMC ಕನ್ನಡ ವಾಹಿನಿಯಲ್ಲಿ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಿಶೇಷವಾದ ಅಡಿಗೆಗಳ ಮೂಲಕ ಒಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಭಾಗ್ಯ ಮೇಡಮ್ ಅವರು. ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ ಸೌಮ್ಯ. ಹಾಯ್ ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್ ಮಾಸ್ಟರ್ಸ್. ಇವತ್ತು ನೀವು ನಿರ್ವಾಣ ಫುಡ್ ಅಲ್ಲಿ ಯಾವ ಅಡಿಗೆ ಮಾಡ್ತಾ ಇದ್ದೀರಾ? ಸೊ ಏನ್ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ನಮ್ಮ ವೀಕ್ಷಕರಿಗೆ ಹೇಳಿ. ಆ್ಯಕ್ಚುಲಿ ನಾವು ಪ್ರತಿಯೊಂದಕ್ಕೂ ಬೆಳ್ಳುಳ್ಳಿ ಹಾಕಿ ಮಾಡ್ತಾ ಇದ್ವಿ. ಯಾಕಂದರೆ ನಮ್ಮ ಒಂದು ಧ್ಯಾನಕ್ಕೆ ಬಂದಮೇಲೆ ಬೆಳ್ಳುಳ್ಳಿ ಅವಶ್ಯಕತೆ ಇಲ್ಲ. ಬೆಳ್ಳುಳ್ಳಿ ಹಾಕ್ದೇ ಪಲಾವ್ ಮಾಡ್ಬೋದು. ಆಮೇಲೆ ಸುಮಾರು ಜನ ಇದು ಕೂಡ ಉಪ್ಪಿಟ್ಟು ಕೂಡ ಬೆಳ್ಳುಳ್ಳಿ ಹಾಕಿ ಮಾಡ್ತಾರೆ. ಹಾಕದೆ ಮಾಡಿದ್ರೆ ಯಾವ ಥರ ಟೇಸ್ಟ್ ಬರುತ್ತೆ, ಹಾಕ್ದೇನೋ ಮಾಡಿದ್ರೇನು ತುಂಬ ಟೇಸ್ಟ್ ಇರುತ್ತೆ ಆ ಒಂದು ಫುಡ್ಡು ಅಂತ ಅಂದ್ಬಿಟ್ಟು ತೋರಿಸ್ಕೊಡೋದಕ್ಕೋಸ್ಕರ ನಮ್ಮ ಪಿರಮಿಡ್ ಮಾಸ್ಟರ್ಸ್ಗೋಸ್ಕರ ನಾನು ಇವತ್ತು ಪಲಾವ್ ಮಾಡ್ತಿದ್ದೀನಿ ಮಾಸ್ಟರ್ಸ್. ಬೆಳ್ಳುಳ್ಳಿ ಹಾಕ್ದೇ ಪಲಾವ್ ಮಾಡಿದ್ರೆ ಎಷ್ಟು ಟೇಸ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು ನೀವು ಮನೇಲಿ ಮಾಡ್ಬೋದು. ಯಾಕಂದರೆ ನಮ್ಮ ಒಂದು ಆಧ್ಯಾತ್ಮಿಕ ಇದರಲ್ಲಿ ಬೆಳ್ಳುಳ್ಳಿನ ನಾವು ತಿನ್ನಬಾರ್ದು, ಅವಾಯ್ಡ್ ಮಾಡಬೇಕಲ್ವ. ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕದೆ ಪಲಾವ್ ಯಾವ ಥರ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ. ಓಕೆ ಮಾಸ್ಟರ್, ನಮ್ಮ ಜೀವನದಲ್ಲಿ ಧ್ಯಾನ ಎಷ್ಟು ಮುಖ್ಯನೋ ಸೊ ನಮ್ಮ ಆಹಾರ ಪದ್ಧತಿ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ತುಂಬ ತಡ ಮಾಡ್ದಿರಾ ಸ್ಟಾರ್ಟ್ ಮಾಡೋಣ, ಓಕೆನಾ? ಸೊ ಮ್ಯಾಮ್ ಶುರು ಮಾಡೋಣ. ಓಕೆ. ಪಲಾವ್ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕು? ಚಕ್ಕೆ ಲವಂಗ ಸ್ವಲ್ಪ ಇಟ್ಕೊಂಡಿದ್ದೀನಿ, ಮತ್ತು ಸೋಂಪು ಮತ್ತು ಏಲಕ್ಕಿ ಇಷ್ಟು ಇಟ್ಕೊಂಡಿದ್ದೀನಿ, ಮತ್ತು 4 ಮೆಣಸಿನ್ಕಾಯಿ ಮಾಸ್ಟರ್ಸ್ ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು 4, ಮತ್ತು ಗೋಡಂಬಿ, ಮತ್ತು ಆಮೇಲೆ ಪಲಾವ್ಗೆ ಐಟಮ್ಸ್ ಈರುಳ್ಳಿ, ಟೊಮೊಟೊ, ಒಂದು ಕ್ಯಾರೆಟು, ಬಟಾಣಿ, ಪುದೀನ, ಮೆಂತೆ, ಮತ್ತು ಈ ಒಂದು ಜೀರಿಗೆ ಪುಡಿ, ಇದು ಬಂದು ಚಕ್ಕೆ ಪುಡಿ. ಇವೆರಡು ತುಂಬ ಮುಖ್ಯ. ಮಾಮೂಲಿ ರೈಸೇ ಇಟ್ಟಿದ್ದೀನಿ ಮಾಸ್ಟರ್ಸ್. ಮಾಮೂಲಿ ರೈಸಲ್ಲೇ ಮಾಡ್ಬೋದು. ನಿಮ್ಗೆ ಬೇಕಂತಂದರೆ ಬಾಸುಮತಿ ರೈಸ್ ಕೂಡ ಯೂಸ್ ಮಾಡ್ಬೋದು. ನಾನು ಮಾಮೂಲಿ ರೈಸಲ್ಲೇ ಮಾಡ್ತಾಯಿದ್ದೀನಿ. ಮಾಮೂಲಿ ರೈಸಲ್ಲೂ ತುಂಬ ರುಚಿ ಬರುತ್ತೆ. ಓಕೆ ಮ್ಯಾಮ್, ಈಗ ಸ್ಟಾರ್ಟ್ ಮಾಡೋಣ. ಓಕೆ. ಫಸ್ಟ್ ಬೇಗ ಆಗಬೇಕು ಅಂತಂದರೆ ನೀರು ಕಾಯಿಸ್ಕೊಬಿಡಿ. ಮಾಸ್ಟರ್ಸ್ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಪಲಾವ್ಗೆ. ಚಕ್ಕೆ ಲವಂಗ ಇದೆಲ್ಲ ಒಂದೇ ಹೊಟ್ಟೆಗೆ ಹಾಕ್ಬಿಡ್ಬೋದು. ಒಂದು ಕಡೆ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. 1 ಲೋಟಕ್ಕೆ 2 ಲೋಟ ನೀರು ಬೇಕಾಗತ್ತೆ. ಹಾಗಾಗಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ. ಏಕೆ ಬೇಗ ಹಾಕಬೇಕು ಅಂದರೆ ನಾವು ನೀರು ಕಾಯಿಸ್ಕೊಂಡ್ರೆ ಉತ್ತಮ. ಈಗ ಚಕ್ಕೆ ಲವಂಗ ಎಲ್ಲ ಹಾಕಿದ್ದೀನಿ. ಜೊತೆಗೆ ಈಗ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಈಗ ಗೋಡಂಬಿ ಹಾಕ್ತಿದ್ದೀನಿ. ಈಗ ಆನಿಯನ್ ಹಾಕ್ತಿದ್ದೀನಿ ಮಾಸ್ಟರ್ಸ್. ಈಗ ಮಾಸ್ಟರ್ಸ್ ಪುದೀನ ಹಾಕ್ತಿದ್ದೀನಿ ಫ್ರೈಗೆನೆ. ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೈಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಜೊತೆಗೆ ಈಗ ಮೆಂತೆ, ಇದು ಮೆಂತೆ ಪಲಾವ್ ಅಂದ್ಕೊಳ್ಳಿ. ಮೆಂತೆನ ಕಟ್ ಮಾಡಿ ಹಾಕೋಬೇಕಾ ಹಾಗೆ ಹಾಕೋಬೇಕಾ? ಕಟ್ ಮಾಡಿನೂ ಹಾಕ್ಬೋದು, ಹಾಗೇನೂ ಹಾಕ್ಬೋದು, ತೊಂದರೆ ಇಲ್ಲ.
ಚೆನ್ನಾಗಿ ಫ್ರೈ ಆಗಬೇಕು. ಮೆಂತೆನ ಆಯಿಲಲ್ಲಿ ಫ್ರೈ ಮಾಡಿದ್ರೆ ಮಾಸ್ಟರ್ಸ್ ಕಹಿ ಇರೋದಿಲ್ಲ. ಪಲಾವ್ ಎಲ್ಲ ಹಾಕ್ಕೊಳ್ಬೋದು. ಈಗ ಬಟಾಣಿ ಇದೆ, ಬಟಾಣಿ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ. ಒಂದು ಬಟ್ಲಲ್ಲಿ ಕಪ್ಪಲ್ಲಿ ತಗೊಂಡಿದ್ದೀನಿ. ಮೇಡಮ್ ಅದು ಬೇಯಿಸಿದಿರಾ ಇಲ್ಲ ಹಸಿ ಬಟಾಣಿ? ಹಸಿ ಬಟಾಣಿ ಮತ್ತೆ ಒಂದು ಕ್ಯಾರೆಟ್ ಕಟ್ ಮಾಡ್ಕೊಂಡಿದ್ದೀನಿ. ಕ್ಯಾರೆಟ್ ಹಾಕೋಣ ಈಗ. ಅಷ್ಟೊತ್ತು ಈಗ ತರಕಾರಿ ಸ್ವಲ್ಪ ಬೆಂದಿದೆ. ಅದ್ರಿಗೆ ನಾವು ಉಪ್ಪು ಹಾಕ್ಕೊಳ್ಳೋಣ. 1.5 ಸ್ಪೂನ್, 1 ಲೋಟಕ್ಕೆ 1.5 ಸ್ಪೂನ್ ಉಪ್ಪು ಹಾಕ್ತಿದ್ದೇನೆ. ತರಕಾರಿಗೇನೆ ಉಪ್ಪು ಹಾಕಿದ್ರೆ ಅದ್ರಿಗೆಲ್ಲ ಹಿಡ್ಕೊಳ್ಳುತ್ತೆ ಚೆನ್ನಾಗಿ. ಆಗ ನಾವು ಪಲಾವ್ ತಿನ್ಬೇಕಾದ್ರೂ ಒಂದು ತರಕಾರಿ ಕೂಡ ಟೇಸ್ಟ್ ಬರುತ್ತೆ. ಆ ಕಲರ್ ಬರೋದಕ್ಕೋಸ್ಕರ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಮತ್ತೆ ಜೀರಿಗೆ ಒಂದು ಅರ್ಧ ಸ್ಪೂನ್, 1/2 ಸ್ಪೂನ್ ಜೀರಿಗೆ ಪುಡಿ. ಮತ್ತೆ ಇದು ಚಕ್ಕೆ ಪುಡಿ, ಚಕ್ಕೆ ಪುಡಿ ಸ್ವಲ್ಪ. ಹಾಕೋಣ ಇದ್ರ ಜೊತೆಗೆ. ರೈಸ್ ಹಾಕಿದ್ದಾದ್ಮೇಲೆ ಟೊಮಾಟೊ ಆಡ್ ಮಾಡೋಣ. ಎಷ್ಟು ಕಲರ್ಫುಲ್ ಆಗಿದೆಯಲ್ಲ ನೋಡೋಕ್ಕೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಓಕೆ, 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಹಾಕ್ದೇನೂ ಮಾಡ್ಬೋದು ಮಾಸ್ಟರ್ಸ್. ಇನ್ನೊಂದು ಸ್ಪೂನ್. ನಾನು ಮಾಡ್ತಾ ಇರೋ ಅಡುಗೆ ಮಾಸ್ಟರ್ಸ್ ಒಂದು 6 ಮೆಂಬರ್ಸ್ ಆರಾಮಾಗಿ ಟಿಫನ್ ಮಾಡ್ಬೋದು. ಮಾಸ್ಟರ್ಸ್ ನೀರು ಕುದೀತಿದೆ, ಆಲ್ರೆಡಿ ಕಾಯಿಸ್ಕೊಂಡಿದ್ದೀನಿ. 1 ಲೋಟಕ್ಕೆ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಕುದೀತಾ ಇರೋ ನೀರನ್ನ ಈಗ ಆ್ಯಡ್ ಮಾಡ್ಕೊಳ್ಳೋಣ. ಮೆಣಸಿನ ಪೌಡರ್ ಮಾಸ್ಟರ್ಸ್ ಸ್ವಲ್ಪ. ಮತ್ತು ಇನ್ನೊಂದು ಚೂರು ಜೀರಿಗೆ ಪುಡಿ ಸ್ವಲ್ಪ. ಇನ್ನೊಂದು ಚೂರು ಜೀರಿಗೆ ಪುಡಿ ಲಾಸ್ಟಲ್ಲಿ. ಜೀರಿಗೆ ಪುಡಿ ಹಾಕಿದಷ್ಟು ನಮಗೆ ಟೇಸ್ಟ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮತ್ತು ಒಳ್ಳೆಯದು ಕೂಡ ಹೆಲ್ತ್ಗೆ. ಥ್ಯಾಂಕ್ ಯು. ಘಮ ಘಮ ಅಂತ ಬರ್ತಿದ್ಯಾ ಮಾಸ್ಟರ್ಸ್? ಈಗ ಎಲ್ಲ ಹಾಕಿದ್ದೀವಿ, ಎಲ್ಲ ರೆಡಿ ಆಗಿದೆ. ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಮಾಸ್ಟರ್ಸ್.
ಒಂದು ವಿಷಲ್ ಬರೋಷ್ಟರಲ್ಲಿ ಮೇಡಮ್ ನೀವು ಯಾವಾಗ ಧ್ಯಾನಕ್ಕೆ ಬಂದ್ರಿ, ಸೊ ಯಾವ ಕಾರಣಕ್ಕೋಸ್ಕರ ಧ್ಯಾನಕ್ಕೆ ಬಂದ್ರಿ ಅಷ್ಟರಲ್ಲಿ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ. ನಮಗೆ ಧ್ಯಾನಕ್ಕೆ ಬಂದು ನಾನು 7 ಇಯರ್ಸ್ ಆಯಿತು. ನನಗೆ ಫಸ್ಟು ತುಂಬ ಭಯ ಇತ್ತು. ಪ್ರತಿ ಕ್ಷಣ ನಾನು ನರಕನೇ ಅನುಭವಿಸ್ತಿದ್ದೆ ಅಂತ ಹೇಳ್ಬೋದು. ಒಂದು ಕ್ಷಣನೂ ನೆಮ್ಮದಿಯಾಗಿ ಇದ್ದಿದ್ದೇ ಇಲ್ಲ. ಬರೀ ನೆಗೆಟಿವ್ ಥಾಟ್ಸ್, ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ, ಮತ್ತು ಭಯ. ಜೊತೆಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಭಯ, ಕಣ್ಣು ಮುಚ್ಕೊಂಡು ಸ್ನಾನ ಮಾಡ್ಬೇಕಾದ್ರೂ ಭಯ, ಎಲ್ಲಾದ್ರೂ ಏನಾದರೂ ಬೊಂಬೆ ಇದ್ರೆ ಕೂಡ ಆ ಬೊಂಬೆನಲ್ಲೂ ಏನೋ ದೆವ್ವ ಇದೆಯೇನೋ ಅನ್ನೋ ಥರ ಭ್ರಮೆ. ಫ್ಯಾನ್ ಓಡ್ತಾ ಇದ್ರೆ ಫ್ಯಾನ್ ಏನೋ ಬಿದೋಗ್ಬಿಡ್ತೇನೋ, ಮನೆಗೆ ಎಲ್ಲಿ ಹೋಗ್ತಿದ್ರೆ ಕೂಡ ನೆಗೆಟಿವ್ ಥಾಟ್ಸೇ ತುಂಬ. ಇವಾಗಲೂ ನನಗೆ ಮೇಯ್ನು ಆರೋಗ್ಯ ಬೇಕು, ನೆಮ್ಮದಿ ಬೇಕು. ಮನುಷ್ಯ ಏನಕ್ಕೆ ಬಂದಿದ್ದಾನೆ ಈ ಕ್ವಶನ್ ಇತ್ತು. ಬಟ್ ಯಾವುದಕ್ಕೂ ಆನ್ಸರ್ ಸಿಕ್ಕಿರಲಿಲ್ಲ. ನನಗೆ ಯಾವಾಗ ಆರೋಗ್ಯ ನೆಮ್ಮದಿ ಕಳ್ಕೊಂಡ್ರೆ ನನಗೆ ಧ್ಯಾನ ಸಿಕ್ತು. ಧ್ಯಾನ ಸಿಕ್ಕಿದ್ಮೇಲೆ ನನ್ನ ಕ್ವಶನ್ಸ್ಗೆಲ್ಲ ಆನ್ಸರ್ಸ್. ನಿಮಗೆ ಧ್ಯಾನ ಯಾವ ರೀತಿ ಸಿಕ್ತು ಮ್ಯಾಮ್? ಯಾರ ಮೂಲಕ ನಿಮಗೆ? ಆ್ಯಕ್ಚುಲಿ 7 ಇಯರ್ಸ್ ಬ್ಯಾಕು, 10 ಇಯರ್ಸ್ ಆಯಿತು. 10 ಇಯರ್ಸ್ ಬ್ಯಾಕು ನಮ್ಮ ಮಾವ ಬಂದಿದ್ರು ಮನೆಗೆ, ನಮ್ಮ ಅಕ್ಕ ಅವ್ರ ಯಜಮಾನ್ರನ್ನೇ. ಅವ್ರು ಬಂದುಬಿಟ್ಟು ಈ ಥರ ಪಿರಮಿಡ್ ವ್ಯಾಲಿ ಅಂತ ಇದೆಯಂತೆ, ಅಲ್ಲಿ ಕಿಂಗ್ ಚೇಂಬರಲ್ಲಿ ಹೋಗಿ ಧ್ಯಾನ ಮಾಡಿ ಬಂದರೆ ನಾವು ಆರೋಗ್ಯವಾಗಿರ್ಬೋದಂತೆ, ನೆಮ್ಮದಿಯಾಗಿರ್ಬೋದಂತೆ ಅಂತ ಹೇಳಿದ್ರು. ಬಟ್ ಅವ್ರು ಧ್ಯಾನ ಹೇಗೆ ಮಾಡೋದಂತ ಹೇಳಿರಲಿಲ್ಲ. ಹಾಗಾಗಿ ನಾವು ಒಂದು ಸರಿ ಪಿರಮಿಡ್ ವ್ಯಾಲಿಗೆ ವಿಸಿಟ್ ಹಾಕಿದೆ. ನೈಟ್ ಹೋದ್ವಿ. ಆ್ಯಕ್ಚುಲಿ ಫಂಕ್ಷನ್ ನಡೀತಿತ್ತು ಅಲ್ಲಿ. ನನಗೆ ಯಾಕಂದರೆ ನನಗೆ ತುಂಬ ಆರೋಗ್ಯ ನೆಮ್ಮದಿ ಕೆಟ್ಟೋಗಿತ್ತಲ್ವ, ಹಾಗಾಗಿ ನಾನು ಒಂಥರ ತುಂಬ ಇದರಲ್ಲಿದೆ. ಯಾವ ಕಡೆಗೂ ಗಮನ ಇಲ್ಲ ನನಗೆ. ಮೇಯ್ನ್ ಆರೋಗ್ಯ ಬೇಕು, ನೆಮ್ಮದಿ ಬೇಕು ಅಂತ ಅಂದ್ಬಿಟ್ಟು ಹೋದೆ. ಕಿಂಗ್ ಚೇಂಬರಲ್ಲಿ ಕುತ್ಕೊಂಡಾಗ ಪತ್ರಿ ಸರ್ ಕೆಳಗಡೆ ಇದ್ದರು. ಬಟ್ ಅವರೇ ಗುರುಗಳು ಅಂತ ಗೊತ್ತಿಲ್ಲ. ಕ್ಲಾಸ್ ಮಾಡ್ತಿದ್ರು ಇಂಗ್ಲೀಷು. ನನಗೆ ಇಂಗ್ಲೀಷು ಕನ್ನಡ ಏನು ಬರ್ತಾ ಇರಲಿಲ್ಲ. ಯಾವುದು ನನಗೆ ಮೇಯ್ನು ಎಲ್ಲ ಮಾತಾಡೋದಕ್ಕೆ ಕೂಡ ಆಗ್ತಿರ್ಲಿಲ್ಲ. ತೊದಸಿ ಮಾತಾಡ್ತಿದ್ದೆ. ಪತ್ರಿ ಸರ್ ಅನ್ನೋದು ಕೂಡ ಬರ್ತಿರ್ಲಿಲ್ಲ. ಆ ಥರ ಸ್ಥಿತಿಗೆ ಹೋಗ್ಬಿಟ್ಟಿದೆ ನಾನು. ಹಾಗಾಗಿ ಅಲ್ಲಿ ಹೋಗಿ ಪಿರಮಿಡ್ ಕಿಂಗ್ ಚೇಂಬರಲ್ಲಿ ಕುತ್ಕೊಂಡ ತಕ್ಷಣ ಏನಂದ್ರೆ ನನ್ನ ಬಾಡಿ ಹೂಗ್ಲಾಡ್ದಂಗೆ ಆಯಿತು. ಒಂದು 7 o'clock ಹೊರಟೋಗಿದ್ವಿ. ಆಗ ಕ್ಲಾಸ್ ನಡೀತಿತ್ತು. ಕೆಳಗಡೆ ಎಲ್ಲ US ಅವರೆಲ್ಲ ಬಂದು ಕುತ್ಕೊಂಡಿದ್ರು. ಪತ್ರಿ ಸರ್ನ ಅಲ್ಲಿಂದನೇ ನೋಡಿದೆ. ಇವರೇ ಗುರುಗಳು ಅನ್ನೋದು ಗೊತ್ತಿರಲಿಲ್ಲ ಅಷ್ಟೇ. ನಾನು ಕುತ್ಕೊಂಡ ತಕ್ಷಣ, ಅದು ನೋಡಿದ ತಕ್ಷಣ ನಾನು ಧ್ಯಾನಕ್ಕೆ ಕುತ್ಕೊಂಡೆ. ಧ್ಯಾನ ಅಂದರೆ ಹೇಗಂತ ಗೊತ್ತಿಲ್ಲ, ಸುಮ್ಮನೆ ಕುತ್ಕೊಂಡಿದ್ದಷ್ಟೇ ನನ್ನ ಬಾಡಿ ಸ್ವಲ್ಪ ಹೂಗಾಡ್ದಂಗೆ ಆಯಿತು. ಓಡ 7 o'clock ನಲ್ಲಿ ಕುತ್ಕೊಂಡಿದ್ದೀನಿ. ಮಾರ್ನಿಂಗ್ ಆದಮೇಲೆ ನನಗೆ ನೆನಪು ಬಂದಿತ್ತು. ನೆನಪು ಬಂದ ತಕ್ಷಣ ಈ ಬಾಡಿ ಹೇಗಾಗಿತ್ತು ಅಂದರೆ ಒಂದು ಸ್ಟೋನ್ ಥರ ಆಗ್ತಿತ್ತು. ಸ್ಟೋನ್ ನನ್ನ ಕೈಲಿ ಬಿಡಿಸ್ಕೊಳ್ಳೋಕ್ಕೂ ಆಗಲ್ಲ, ಅಷ್ಟೊಂದು ಆ ಥರ ಇತ್ತು. ಬಟ್ ಅಷ್ಟು ಅವರ್ ನಾನು ಕುತ್ಕೊಂಡಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಯಿತು. ಆಮೇಲೆ ನಾನು ಪಿರಮಿಡ್ ವ್ಯಾಲಿ ಬೆಳಗ್ಗೆ ಎದ್ದು ಬಂದ ತಕ್ಷಣ ಎಲ್ಲರೂ ತುಂಬ ಜನ ಇದ್ದರು. ಆ ಒಂದು ವಾತಾವರಣ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಪಿರಮಿಡ್ ವ್ಯಾಲಿ ತುಂಬ ಇಷ್ಟ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಮೇಡಮ್ಮು ಧ್ಯಾನಕ್ಕೆ ಬಂದು ಎಷ್ಟು ಅವರ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡಿದ್ದಾರೆ ಅಂತ. ಸೊ PMC ಕನ್ನಡ ವಾಹಿನಿಯನ್ನು ನೋಡಿ ಅದರಲ್ಲಿ ನಿಮಗೆ ಆನಾಪಾನಸತಿ ಧ್ಯಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸೊ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟು ಒಂದು ವಿಸಿಲ್ ಬಂತು, ಆಫ್ ಮಾಡಿಬಿಡ್ಬೇಕು ನಾವು. ಸ್ವಲ್ಪ ಹಾರಲಿ ಅಂದರೆ ಸ್ವಲ್ಪನೇ ಕೂಗ್ದಾಕ್ಷಣ ಸ್ವಲ್ಪ ಹೊತ್ತಿಗೆ ನಾವು ಆ ವಿಸಿಲ್ ಎಲ್ಲ ತೆಗೆದ್ಬಿಡ್ಬೇಕು. ತೆಗೆದ್ಬಿಟ್ಟು ಮತ್ತೆ ನಾವು ಇದು ಮಾಡ್ಕೋಬೋದು. ಜಸ್ಟ್ ಒಂದು 5 ನಿಮಿಷ ಹಾಗೆ ಬಿಡೋಣ. ಅಷ್ಟೇ ಒಂದು 2-3 ನಿಮಿಷ ಬಿಟ್ಟು ಆದಮೇಲೆ, ವಿಸಿಲ್ ಕೂಗಿದಾದ್ಮೇಲೆ ಒಂದು 2 ನಿಮಿಷ 3 ನಿಮಿಷ ಬಿಟ್ಟಾದ್ಮೇಲೆ ಆ ವಿಸಿಲ್ ತೆಗೆದ್ಬಿಡಿ. ಪಲಾವ್ ಜೊತೆಗೆ ಮೊಸರು ಬಜ್ಜಿ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ಮಸ್ಟ್ರಸ್ ಇದು ರಾಯ್ತಾ ಅಂತ ಹೇಳ್ತಾರೆ, ನಮ್ಮ ಕಡೆ ಮೊಸರು ಬಜ್ಜಿ ಅಂತ ಹೇಳ್ತಾರೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ ಒಂದು ಸುಮ್ಮನೆ ಹಾಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ, ಸೌತೆಕಾಯಿ ಮತ್ತು ಟೊಮೊಟೊ ಇಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಸ್ವಲ್ಪ ಉಪ್ಪು, ಪ್ರೆಷರ್ ಎಲ್ಲ ಹೋಗಿದೆ ನೋಡಿ ಹೇಗಾಗಿದೆ. ಇದ್ರಿಗೆ ಸ್ವಲ್ಪ ಇದ್ರ ಮೇಲೆ ಹೀಗೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಹೇಗೆ ಕಾಣ್ತಿದೆ? ಸೂಪರಾಗಿ ಕಾಣ್ತಿದೆಯಲ್ಲ? ಸೌಮ್ಯ ಹೇಗಿದೆ ನೋಡು. ವಾವ್, ಕಲರ್ಫುಲ್ ಆಗಿದೆ. ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇದೆ. ಅದರಲ್ಲಿ ಜೀರಿಗೆ ಫ್ಲೇವರ್ ಗಮ್ ಅಂತ ಇದೆ. ಸೊ ನೆಕ್ಸ್ಟ್ ಮ್ಯಾಮ್ ಇದು ರೆಡಿ ಇದೆಯಾ? ರೆಡಿ ಇದೆ ಅಷ್ಟೇನೆ. ನಾವು ಇನ್ನು ಇದನ್ನ ಮಿಕ್ಸ್ ಮಾಡ್ಕೊಳ್ಬೋದು. ಸುಮ್ಮನೆ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದ್ಸರಿ ತಿರುಗಿಸ್ಬೇಕು ಅಷ್ಟೇನೆ, ಎಲ್ಲ ಮಿಕ್ಸ್ ಆಗುತ್ತೆ. ಕುಕ್ಕರ್ ಒಂದು ವಿಸಿಲ್ ಹಾಕೋದ್ರಿಂದ
ತಳ ಏನೂ ಅಂಟ್ಕೊಳ್ಳೋದಿಲ್ಲ. ಯಾಕಂದರೆ ಒಂದು ವಿಸಿಲ್ ಹಾಕಿದ ತಕ್ಷಣ ಏನು ಮಾಡ್ತೀವಿ, ಸ್ವಲ್ಪ ಒಂದು 2-3 ಸೆಕೆಂಡ್ ಬಿಟ್ಟರು ಆದಮೇಲೆ ಆ ವಿಸಿಲ್ ತೆಗೆದುಬಿಟ್ರೆ ಹಡಿ ಏನೂ ಅಂಟ್ಕೊಳ್ಳಲ್ಲ ಮಾಸ್ಟರ್ಸ್. ನೀಟಾಗಿ ಹದವಾಗಿ ಬೇಯುತ್ತೆ, ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿರುತ್ತೆ. ಮಾಸ್ಟರ್ಸ್, ರುಚಿಕರವಾದ ಆರೋಗ್ಯಕರವಾದ ಮೆಂತ್ಯ ಪಲಾವ್, ಬೆಳ್ಳುಳ್ಳಿ ಹಾಕದೆ ಮಾಡಿರೋ ಮೆಂತ್ಯ ಪಲಾವ್ ಈಗ ಸೌಮ್ಯಗೆ ಟೇಸ್ಟ್ ನೋಡಲಿ ಅಂತ ಕೊಡ್ತಿದ್ದೀನಿ. ಇದು ಈ ಒಂದು ಅದ್ಭುತವಾದ ಅಡುಗೆಯನ್ನು ಮಾಡಿ ನಾವು ಬೆಳ್ಳುಳ್ಳಿ ಹಾಕದೆ ತಿಂದೇ ಇದ್ರೆ ರುಚಿನೇ ಇರಲ್ಲ ಅಂತ ನಾವು ಎಷ್ಟು ಇದು ಮಾಡ್ಕೊಂಡಿದ್ವಿ. ಬಟ್ ನಮ್ಮ ಥಾಟ್ ಪವರ್ ತುಂಬ ಇಂಪಾರ್ಟೆಂಟ್ ಮಾಸ್ಟರ್ಸ್. ಹಾಗಾಗಿ ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಈ ಸಾತ್ವಿಕ ಆಹಾರ ತಿನ್ನೋಣ ಅಂತ. ಅಡುಗೆ ಮಾಡಿ ತಿನ್ನೋಣ ಮಾಸ್ಟರ್ಸ್. ಈಗ ಟೇಸ್ಟ್ ನೋಡೋದಕ್ಕೆ ಸೌಮ್ಯಗೆ ಕೊಡ್ತಿದ್ದೀನಿ. ಸೌಮ್ಯ, ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಬೆಳ್ಳುಳ್ಳಿ ಹಾಕ್ದಿರೇ ಯಾವ ರೀತಿ ನಾವು ವೆಜಿಟೇಬಲ್ ಪಲಾವು, ಡಿಫ್ರೆಂಟ್ ಟೈಪ್ ಆಫ್ ರೈಸ್ ಬಾತ್ಗಳನ್ನ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಬರೀ ಹಾಫ್ ಆನ್ ಅವರ್ ಮಾಡ್ಬೋದು ಮಾಸ್ಟರ್ಸ್, ಎಷ್ಟು ಸುಲಭ. ವಾವ್, ಸೂಪರ್ ಆಗಿದೆ. ಆ ಜೀರಿಗೆ ಹಾಕಿರೋ ಪುಡಿದು ಸ್ಮೆಲ್ಲು ಬಾಯೆಲ್ಲ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ನೀವು ಮನೇಲಿ ಟ್ರೈ ಮಾಡಿ. ಸೊ ಹೇಗಿದೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮೆಂತ್ಯ ಪಲಾವ್ ಟೇಸ್ಟ್ ಬರ್ತಾ ಇದೆಯಾ ಇಲ್ವಾ? ಬರೀ ಜೀರಿಗೆ ಕೇಳ್ತಿದ್ದೀರಾ? ಇಲ್ಲ, ಅದು ಆ ಫ್ಲೇವರ್ ಜಾಸ್ತಿ ಬರ್ತಾ ಇದೆ. ಓಕೆ ಓಕೆ, ಥ್ಯಾಂಕ್ ಯು. ನೀವು ಮನೆಯಲ್ಲಿ ಬೆಳ್ಳುಳ್ಳಿ ಹಾಕ್ದಿರ ಯಾವ ರೀತಿ ರೈಸ್ ಬಾತುಗಳನ್ನ ಮಾಡ್ಬೋದು ಅಂತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸೊ ಇದು ನಿಮ್ಮ ನೆಚ್ಚಿನ PMC ಕನ್ನಡ ವಾಹಿನಿ ಪ್ರತಿಕ್ಷಣ ಸತ್ಯದರ್ಶನ. ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು ಮಾಸ್ಟರ್ಸ್. ಈ ಒಂದು ಅದ್ಭುತವಾದ ಅವಕಾಶ ಸಿಕ್ಕಿದ್ದಕ್ಕೆ PMC ಚಾನಲ್ಗೆ ಧನ್ಯವಾದಗಳು. ಮತ್ತು ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಪಿತಾಮಹಗೆ ಅವರಿಗೆ ಧನ್ಯವಾದಗಳು. ಏಕೆಂದರೆ ಅವರಿಂದ ನಾವೆಲ್ಲ ವಸುದೈವ ಕುಟುಂಬ ಒಂದಾಗ್ತಿದ್ದೀವಿ. ಈ ಒಂದು ಸಾತ್ವಿಕ ಆಹಾರಗಳನ್ನ ನಾವು ತಿಂತಾ ಇದ್ದೀವಿ ಮನೆಯಲ್ಲೇ ಮಾಡಿಕೊಂಡು. ನಾವು ಫಸ್ಟ್ ಒಂದು ಅಡುಗೆ ಮಾಡಬೇಕಾದ್ರೆ ಸುಮ್ಮನೆ ಯೋಚನೆ ಮಾಡ್ತಿದ್ವಿ. ಈ ಯೋಚನೆ ಮಾಡೋಂಗಿಲ್ಲ, ಎಷ್ಟು ಬೇಗ ತಯಾರು ಮಾಡ್ಬೋದು ನಾವು. ಇಷ್ಟು ಇದರಲ್ಲಿ ನಾವು ಬೆಳ್ಳುಳ್ಳಿ ಬಿಡಿಸ್ಕೊಂಡು ಎಷ್ಟೊಂದು ಕಷ್ಟಪಡ್ತಿದ್ವಿ, ಎಷ್ಟು ಇದು ಮಾಡ್ತಿದ್ವಿ. ಎಷ್ಟು ಸುಲಭವಾಗಿ ಮಾಡೋ ಅಡುಗೆಗಳನ್ನ ನಾವು ತಿಂತಿದ್ದೀವಿ. ಅಂದರೆ ಆ ಒಂದು ಎಷ್ಟು ಬೇಗನೂ ಆಗುತ್ತೆ, ಮತ್ತು ಅಷ್ಟೇ ಈಸಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಬೆಳ್ಳುಳ್ಳಿ ಹಾಕಿದ್ರೆ. ನೀವೆಲ್ಲ ಮಾಡಿ ಮನೆಯಲ್ಲಿ. ಬಟ್ ಧ್ಯಾನ ಮಾಡೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ನೆಮ್ಮದಿ ನಮ್ಮ ಕೈಲಿದೆ ಮಾಸ್ಟರ್ಸ್. ಯಾವುದಕ್ಕೂ ಯೋಚನೆ ಮಾಡೋಂಗಿಲ್ಲ. ಪ್ರೆಸೆಂಟಲ್ಲಿ ಹಾಫ್ ಆನ್ ಅವರಲ್ಲಿ ತಯಾರು ಮಾಡ್ಬೋದು. ನಾನು ಇಷ್ಟೆಲ್ಲ ಮಾಡ್ಬೇಕಾದ್ರೆ ಫಸ್ಟು ನಾನು ಎಷ್ಟೋ ಯೋಚನೆ ಮಾಡ್ತಾ ಕೂತ್ಕೊಂಡು ಹೇಗಪ್ಪ ಮಾಡೋದು ಅಂತ ಯೋಚನೆ ಆಗೋಗಿರ್ತಿತ್ತು. ಈಗ ಯೋಚನೆ ಇಲ್ಲದೆ ನಾವು ಆನಂದವಾಗಿ ಹಾಫ್ ಆನ್ ಅವರಲ್ಲಿ ಒಂದು ಗ್ಲಾಸ್ ಅಕ್ಕಿ, ಒಂದು 4-5 ಜನ ತಿನ್ನೋ ಅಷ್ಟು ಒಂದು ರೈಸ್ ಮಾಡಿಟ್ಟಿದ್ದೀವಿ. ನೀವು ಆ ಥರ ಮಾಡಿ ತಿನ್ನಿ. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.